ಶ್ಯಾಮ್ಲಾ ಅಂದ. ಏನು ಸತೀಶ ಅಂದೆ. ನೋಡು, ನಿನ್ನ ಮಗಳಿಗೆ ಇನ್ಶೂರೆನ್ಸ್ ಮಾಡಿಸಿದ್ಯಲ್ಲ, ಈ ತಿಂಗಳು ಮೆಚ್ಯೂರ್ ಆಯಿತು, 90,000 ರೂಪಾಯಿ ದುಡ್ಡು ಬರುತ್ತೆ ಅಂತ. ನನಗೆ ಗೊತ್ತಿಲ್ಲ, ನನಗೆ ಇವತ್ತು ನೀನು ಉತ್ತರ ಕೊಡಬೇಕು ನನಗೆ ಅಂತ ಗುರುನಾಥ್ರ ಮುಂದೆ ಕೂತ್ಕೊಂಡು ಆರತಿ ಮಾಡಿ 10 ಕರೆದು ರಂಪ ಎಲ್ಲ ಮಾಡಿಕೊಂಡೆ. ಒಂದಷ್ಟು ಕೆಂಪು ಪಂಚು ಹಳದಿ ಸೀರೆನೇ ತಗೊಂಬರ್ಬೇಕು, ರೇಷ್ಮೆ ಸೀರೆಯ ಬೇರೆ ತರಕ್ಕೆ ಕೊಡ್ತು. ಇಲ್ಲ ಕಣ ಮಾತಾಡ್ತೀನಿ, ಇಡೀ ಬೆಂಗಳೂರು ಹುಡುಕಿದ್ರು ಎಲ್ಲೂ ಸಿಕ್ಕಲಿಲ್ಲ. ಆಮೇಲೆ ಈ ಮನೆ ನಮಗೆ ಕೊಟ್ಟಿದ್ದಾರಲ್ಲ, ಅವ್ರ ಗುರುಗಡೆ ಒಂದು ಮಾತು ಕೇಳಬೇಕು ನಿಮ್ಮನ್ನು, ನೀವು ಹ್ಞೂ ಅಂತಂದರೆ ನಾನು ಮಾತಾಡ್ತೀನಿ. ಹೇಳಿ ಶಾಂತರ, ಅದಕ್ಕೇನು ತೊಂದರೆ ಇಲ್ಲ. ನಾನು ಎಷ್ಟು ಕೊಡ್ಬೋದು ಗಣ, ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡಿ. ಅಡುಗೆಯಾರಿಗೆ ಕೊಡೋ ದುಡ್ಡು ನಮ್ಮ ಜವಾಬ್ದಾರಿ, ನಾವು ಕೊಟ್ಕೋತೀವಿ. ಅಷ್ಟೊತ್ತಿ ಪ್ರಸನ್ನ ವೆಂಕಟೇಶನ್ ಅಂತೇಳಿ ಅವರು ಬೆಂಗಳೂರಲ್ಲೇ ಇದ್ದಾರೆ. ಅವ್ರ ಬಂದರು, ನೀವೇನು ನಾನು ಕೇಳಿಲ್ವಾ? ಯಾಕೆ ಕೇಳಲ್ಲ? ಹೇಳ್ತೀನಿ ಅಂದೆ. ಅಷ್ಟೊತ್ತಿಗೆ ನಾನು ಸಾಮಾನು ತಗೊಂಬರೋದು ನೋಡಿದರೆ ನಮ್ಮ ಅಣ್ಣನ ಮಗ, ಇವಳು ತಂಗಿ ಮಗ 2 ಜನವೇ ಒಂದು ಜುಟ್ಟು ಬಿಡಿಸೋಕ್ಕೂ ಆಗೋಲ್ಲ, ಅಷ್ಟು ಸಾಮಾನು ಇದ್ದಿದ್ದು. ಮದುವೆ ಮನೆಗೆ ಇಟ್ಟು ಸಾಮಾನು ತಂದಿದ್ದಾರಲ್ಲ, ಎತ್ತ ಸಾಕಾಗುತ್ತೆ ಅಂತ. ₹60,000 ನನ್ನ ಹತ್ರ ಇತ್ತು. ಅದು ಯಾಕೆ ಬಂದಿತ್ತು, ಎಲ್ಲಿ ಬಂದಿತ್ತು ಗೊತ್ತಿಲ್ಲ ನನಗೆ. ಸರಿ ನೋಡಮ್ಮ, ನನ್ನ ಹತ್ರ ₹60,000 ದುಡ್ಡು ಮಾತ್ರ ಇದೆ. ₹1,000 ದುಡ್ಡು ತಗೋ, ನಿನ್ನ ಮಗಳ ಮದುವೆ ಏನು ಬೇಕಾದ್ರೂ ಮಾಡು, ನಿನ್ನ ಇಷ್ಟಕ್ಕೆ ಬಿಟ್ಟಿದ್ದು ಅಂತ ಹೇಳಂದ್ರು. ₹65,000 ದುಡ್ಡಿದೆ, ಕೊಡ್ತೀನಿ ಅಂದರು. ಸರಿ ಕೊಡಿ ಹಾಗಾದ್ರೆ, ಆಯಿತು ನೋಡೋಣ. ಅವರಿಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದು, ಮಗಳು ಒಡೆಯ. ಫಸ್ಟ್ ಎಲ್ಲ ಗೊತ್ತಿದೆಯಲ್ಲ, ಎಲ್ಲರ ಮನೇಲೂ ಸಹಜ ಅದು. ಹಾಗೆ ನಮ್ಮ ಮನೇಲೂ ಆಯಿತು. ಇವ್ರು ಹೇಳಿದ್ರು, ಕೊಟ್ಟರು. ಆಮೇಲೆ ನಮ್ಮಿಬ್ರಿಗೂ ಯುದ್ಧ ಹತ್ಕೊಂತು, ಹಾಗೆ ಹೀಗೆ ಅಂಥೇಳಿ. ಆಮೇಲೆ ಆಯಿತು ಕೊಡಿ ನೋಡೋಣ ಅಂಥೇಳಂದೆ. ಆಮೇಲೆ ನನ್ನ ತಂಗಿ ಗಂಡ ಫೋನ್ ಮಾಡ್ದ ನನಗೆ. ಶ್ಯಾಮ್ಲಾ ಅಂದ. ಏನು ಸತೀಶ ಅಂದೆ. ನೋಡು, ನಿನ್ನ ಮಗಳಿಗೆ ಇನ್ಶೂರೆನ್ಸ್ ಮಾಡಿಸಿದ್ಯಲ್ಲ, ಈ ತಿಂಗಳು ಮೆಚ್ಯೂರ್ ಆಯಿತು, 90,000 ರೂಪಾಯಿ ದುಡ್ಡು ಬರುತ್ತೆ ಅಂತ. ಸರಿ ಬಿಡು, ಇವ್ರದ್ದು 65,000, 90,000 ಅಂತ ಹೇಳಿದ್ರು 1.5 ಲಕ್ಷ ಆಯಿತು. ನನಗಾದರೆ ನಾವಿಬ್ಬರು ಸೇರಿ ಮದುವೆ ಮಾಡೋದು. ಆಗಲಿಲ್ವಾ ಗಂಡಿನ ಮನೆಯವ್ರಿಗೆ ಅದನ್ನು ಕೊಟ್ಟುಬಿಡ್ತೀನಿ ನಾನು. ಇವ್ರಿಗೆ ಇಷ್ಟ ಇರಲಿಲ್ಲ ಫಸ್ಟ್ ಮದುವೆ ಮಾಡಿ, ಕೇಳಿದ್ರಲ್ಲ. ಸರಿ, ಗಂಡಿನ ಮನೆಯವರು ನೀವೇ ಮದುವೆ ಮಾಡ್ಕೊಳ್ಳಿ, ನನ್ನ ಕೈಲೇನು ಸಾಧ್ಯ ಇಲ್ಲ ಇನ್ನು ಕೊಡೋಕ್ಕೆ ಅಂಥೇಳಿ ಅಂದ್ಬಿಡ್ತೀನಿ ಅಂತೇಳಿ ಅಂದೆ. ಅವತ್ತಿಗೆ ಸುಮ್ಮನಾದ್ವಿ. ಮತ್ತು ಮಾರನೇ ದಿವಸ ನಮ್ಮಿಬ್ಬರಿಗೂ ಮತ್ತೆ ವಾದ ವಿವಾದ ಶುರುವಾಯಿತು. ಶುರುವಾದ ತಕ್ಷಣ ನಾನು ಇದ್ದವಳು, ತಂದೆ ಯಾಕೆ ಈ ರೀತಿ ಮಾಡ್ತಾ ಇದೀಯ ನೀನು, ನನ್ನ ಕೈ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ, ಕೊಟ್ಟಿರೋದು ನೀನೇ ಅವಳನ್ನು, ನಿನ್ನ ಆಶೀರ್ವಾದದಲ್ಲೇ ಹುಟ್ಟಿರೋಳವಳು, ಕಾಪಾಡ್ತಾ ಇರೋನು ನೀನೇ, ನೀನು ಇದನ್ನೆಲ್ಲ ಮಾಡಬಾರ್ದ ತಂದೆ, ನನಗೆ ಗೊತ್ತಿಲ್ಲ, ನನಗೆ ಇವತ್ತು ನೀನು ಉತ್ತರ ಕೊಡಬೇಕು ನನಗೆ ಅಂತ ಗುರುನಾಥ್ರ ಮುಂದೆ ಕೂತ್ಕೊಂಡು ಆರತಿ ಮಾಡಿ 10 ಕರೆದು ರಂಪ ಎಲ್ಲ ಮಾಡಿಕೊಂಡೆ ಒಂದಷ್ಟು. ಆಮೇಲೆ ನಾನಿದ್ದವಳು ಸವಾಲು ಹಾಕ್ತಾಯಿದ್ದೀನಿ, ನಿನಗೇನೋ ತಪ್ಪು ಮಾಡ್ತಾಯಿದ್ದೀನಿ, ತಪ್ಪು ಇದು ನನಗೆ ಗೊತ್ತಿದೆ, ನಾನೇನು ಮಾಡೋಕ್ಕಾಗ್ತಾಯಿಲ್ಲ, ನೀನೇ ಪರಿಹಾರ ಮಾಡಬೇಕಿದನ್ನು. ನಿನ್ನ ಚರಿತ್ರೆ ಬುಕ್ ಒಂದು ತೆಗಿತೀನಿ ನಾನಿವಾಗ, ಅದನ್ನು ಯಾವ ಪೇಜ್ ತೆಗಿತೀನೋ ಅದರೊಳಗೆ ನನಗೆ ನೀವು ಉತ್ತರ ಕೊಡಬೇಕು ನೀನು ಅಂಥೇಳಿ ಅಂದೆ. ಆಮೇಲೆ ಮತ್ತು ತುಂಬ ಅಳು ಬಂತು. ನಾನು ಸವಾಲೇ ಮಾಡ್ತಾ ಇರೋದು ನಿನಗೆ, ನಾನು ತಪ್ಪು ಮಾಡ್ತಾಯಿದ್ದೀನಿ, ಕ್ಷಮಿಸು 100 ಸತಿ ಕೇಳಿಕೊಂಡು ದತ್ತಾತ್ರಿ ಭಗವಾನ್ ಬರೆದಿರೋ ಬುಕ್ಕನ್ನು ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ಅದರೊಳಗೆ ಹೆಡ್ಡಿಂಗಲ್ಲಿ ನಿನ್ನ ಮಗಳ ಮದುವೆ ಜವಾಬ್ದಾರಿ ನನ್ನದು ಅಂತ ಬಂತು. ಅದರೊಳಗೆ ಬಿಡು, ನೀನು ಮುಂಚೆನೂ ನಂಗೆ ತೋರಿಸಿದೆಯಲ್ಲ ನಿನ್ನ ಜವಾಬ್ದಾರಿ, ಇನ್ನು ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ನನಗೇನೂ ಇಲ್ಲ, ನೀನು ವಹಿಸ್ಕೊಂಡಿದ್ಯಾ, ನೀನು ಮಾಡು ಅಷ್ಟೇ ಅಂದೆ. ನಮಸ್ಕಾರ ಮಾಡಿದೆ, ಕೈ ಬಿಟ್ಟೆ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಫೋನ್ ಮಾಡಿದ್ರು, ನೋಡು ಹುಡುಗಿಗೆ ಧಾರೆ ಎರಿಬೇಕಾದ್ರೆ ಕೆಂಪು ಪಂಚು ಹಳದಿ ಸೀರೆನೇ ತಗೊಂಬರ್ಬೇಕು, ರೇಷ್ಮೆ ಸೀರೆಯ ಬೇರೆ ತರಕ್ಕೆ ಕೊಡ್ತು. ಇಲ್ಲ ಕಣ ಮಾತಾಡ್ತೀನಿ, ಇಡೀ ಬೆಂಗಳೂರು ಹುಡುಕಿದ್ರು ಎಲ್ಲೂ ಸಿಕ್ಕಲಿಲ್ಲ. ಇದ್ರದ್ದು ಅದೇ 60,000 ಇವಳ ಕೈಲಿ ಕೊಟ್ಬಿಟ್ಟೆ. ರಂಗಣ್ಣ ಅಂತ ಒಬ್ಬ ಚಂದ್ರಪುಟ್ಟದಲ್ಲಿದ್ದಾನೆ. ಅಪ್ಪ ಏನು ಮಾಡೋಣ, ನಡೆಯ ಎಂದೆ, ಗುರುನಾಥ್ ಇದ್ದಾರೆ, ಅಲ್ಲಿ ಏನಾದರೂ ನಡೆಯುತ್ತೆ ಹೋಗು ಅನ್ನೋದು. ಅಷ್ಟೊಳು ಶ್ರೀಕಾಂತ್ ಗುರುಗಳು ಮರಳವಾಡಿಯಲ್ಲಿ ನಂಗೆ ಸಿಕ್ಕಿದ್ರು. ಮರಳವಾಡಿಯಲ್ಲಿ ಸಿಕ್ಕಿದಾಗ, ಅಪ್ಪ 1 ನಿಮಿಷ ಬರಬೇಕು, ಇದನ್ನು ತಗೋಬೇಕು.
ಸರಿ ನಾನು ನೋಡಲೂ ಇಲ್ಲ ತಗೊಂಡೆ. ಅಲ್ಲಿ ಫಣೀಂದ್ರ ಅಂತ ಒಬ್ಬರಿದ್ದಾರೆ, ಅವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು, ಅವರು ಅಲ್ಲಿಗೆ ಬಂದಿದ್ದರು. ಫಣೀಂದ್ರ ತಗೊಳ್ಳಿ ಇಟ್ಕೊಳ್ಳಿ, ಇದರೊಳಗೆ 2 ಲಕ್ಷ ರೂಪಾಯಿ ದುಡ್ಡಿದೆ, ವಿಧಾತ್ರಿ ಮದುವೆಗೆ ಅಂದರು. ಮುಗೀತಾ? ಆ ಭಗವಂತ ಎಲ್ಲಿಂದ ಎಲ್ಲಿಗೆ ಕೊಡ್ತಾನೆ, ಏನು ಮಾಡ್ತಾನೆ, ಯಾವ ರೂಪದಲ್ಲಿ ಬರ್ತಾನೆ ಗೊತ್ತಿಲ್ಲ. ಶ್ರೀಕಾಂತ್ ಗುರುಗಳು ಆ 2 ಲಕ್ಷ ರೂಪಾಯಿ ಕೊಟ್ಟರು. ಅದು ಫಣೀಂದ್ರನಂತಲೇ ಇತ್ತು, ನಾನು ಇಸ್ಕೊಳ್ಳೇ ಇಲ್ಲ ಅಂತ. ಆಮೇಲೆ ಸರಿ ನಾನು ಅವನು 2 ಜನ, ನಂಗೆ ಸಂಜೆ ಅವರೇ ಟೈಮ್ ಆಯಿತು. ಇನ್ನು ಕುಶಾಲ ಮನೆಗೆ ಹೋಗೋಣ ನಡಿ ಅಂದೆ. ಸರಿ ಸೀದಾ ಕುಶಾಲ ಮನೆಗೆ ಹೋದ. ಗುರುಗಳೇ ಒಂದು ಮಾತು ಹೇಳ್ತಿ ಕೇಳ್ತೀರಾ? ಏನು ಹೇಳಪ್ಪ? ನನ್ನ ಹತ್ರ ದುಡ್ಡಿದೆ, ನಾನು ನಿಮಗೆ ಕೊಡ್ತೆ, ವಿಧಾತ್ರಿ ಮದುವೆಗೆ ಆಗುತ್ತೆ. ಇದು ಏನು ವಿಚಿತ್ರ ಅಂತ ಹೇಳೋಣ. ಬೇಡ ಅನ್ನೋ ಹಾಗೂ ಇಲ್ಲ, ಬೇಕು ಅನ್ನೋ ಹಾಗೂ ಇಲ್ಲ. ರಗಡ ಕುಶಾಲ ದುಡ್ಡು ಕೊಡ್ತಾನೆ, ಹೋಗಿ ಇಸ್ಕೊಂಬ ಅಂದೆ. ಹೋದ, ಅವನು 3 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ ಕುಶಾಲು. 3, 2, 5 ಇವಳು ಕೈಲಿ ಕೊಟ್ಟಿದ್ದು 60,000. ಏನು ಮಾಡಬೇಕು? ನನಗೆ ಇದೆಲ್ಲ ನಡೆಯುತ್ತೆ ಅಂತ ಅನ್ನೋದು ಪೂರ್ವಾರ್ಜಿತವಾಗಿ ಏನೂ ಗೊತ್ತಿರಲಿಲ್ಲ. ಅದ್ರ ಮದುವೆ ಮಾಡ್ತೀನೋ ಧೈರ್ಯ ಇತ್ತು. ನಮ್ಮ ಅಣ್ಣ ಆಗಲಿ, ಅಣ್ಣನ ಮಕ್ಕಳಾಗಲಿ, ನಮ್ಮ ಅಕ್ಕ ಮಾತ್ರ, ಒಬ್ಬಳು ಮಾತ್ರ CS ಪುರದಲ್ಲಿದ್ದಾಳೆ, ಸೀತಾಲಕ್ಷ್ಮಿ ಅಂತ. ನೋಡು, ನೀನು ತೊಂದರೆ ಮಾಡ್ಕೊಬೇಡ, ನನ್ನ 10,000 ರೂಪಾಯಿ ದುಡ್ಡಿದೆ, ನೀನು ಯಾವಾಗ ಕೇಳಿದ್ರು ನಾನು ತಮ್ಮಂದಿರ್ತಿ ಇಸ್ಗ ಅಂದು. ಆಯಿತು ಸೀತಾಲಕ್ಷ್ಮಿ, ನೋಡೋಣ, ಇದು ಮಾಡ್ಕೊಂಡು ನಂಗೆ ಬೇಕಾದ್ರೆ ನಾನು ಕೇಳ್ತೀನಿ, ಇಸ್ಕತ್ತೀನಿ ಅಂತ ಹೇಳಿ ಅದು ಅವಳ ಹತ್ರಲ್ಲೇ ಬಿಟ್ಬಿಟ್ಟೆ. ಸರಿ ಸೀದಾ ಬಂದು, ರಂಗಣ ಈ ದುಡ್ಡೇನು ಇಟ್ಕೊಂಡು, ಅಪ್ಪ ಇದು ಅಂದ್ರೆ ದುಡ್ಡು ಇಟ್ಕೊಂಡು ನಾನು ಏನು ಮಾಡಲಿ, ಇಟ್ಕೊಂಡು ಹೇಳ್ತೀನಿ, ಆಮೇಲೆ ನಿಧಾನಕ್ಕೆ ನೋಡೋಣ ಅಂತ. ಆಮೇಲೆ ಈ ಮನೆ ನಮಗೆ ಕೊಟ್ಟಿದ್ದಾರಲ್ಲ, ಅವ್ರ ಗುರುಗಡೆ ಒಂದು ಮಾತು ಕೇಳಬೇಕು ನಿಮ್ಮನ್ನು, ನೀವು ಹ್ಞೂ ಅಂತಂದರೆ ನಾನು ಮಾತಾಡ್ತೀನಿ, ಹೇಳಿ ಶಾಂತರ, ಅದಕ್ಕೇನು ತೊಂದರೆ ಇಲ್ಲ. ಬೆಳ್ಳಿ ಸಾಮಾನು ಏನೇನಿದೆ ಅಷ್ಟು ನಾ ತಂಬರ್ತೀನಿ. ಇದನ್ನು ಏನು ಮಾಡ್ತೀರಿ, ಹ್ಞೂ ಅಂತೀರಾ ಇಲ್ಲ ಅಂತೀರ. ತಟ್ಟೆ, ಚೆಂಬು, 5 ಬಟ್ಲು, ಉದ್ಧರಣೆ, ಪಂಚತ್ರೆ ಪ್ರತಿಯೊಂದು ತಗೊಂಬಂದು ಕೊಟ್ಟರು. ಒಂದು ಪೂರೈಸ್ತ. ಆಮೇಲೆ ಎಷ್ಟು ಜನ ಬರ್ತಾರೆ ಮದುವೆಗೆ ಅಂತ ಯಾರಿಗೆ ಗೊತ್ತು? ಅವರೇ ಯಾರು ಒಬ್ಬರಾರು ಆಗಲಿ, ನಮ್ಮನೆ ಯಾರು ಪಾಪ ಅವರು ನಾವು ನಾನು ಅನ್ನಬಾರ್ದು. ಅವ್ರು ಯಾವ್ಯಾವ ಸ್ಥಿತಿಲಿ ಇದ್ರೂ ಗೊತ್ತಿಲ್ಲ. ನಮ್ಮ ಅಣ್ಣ ಹೋಗ್ಬಿಟ್ಟಿದ್ದ, ವರ್ಷ ಮಧ್ಯೆ ಅದು, ನಮ್ಮ ದೊಡ್ಡಣ್ಣ ಹೋಗಿದ್ದ. ಇನ್ನು ಆ ಮಕ್ಕಳುಗಳು ಇದು ಮಾಡಲಿಲ್ಲ. ಅವರಿಗೆ ಅವ್ರುಗಳಿಗೆ ಲಗ್ನ ಪತ್ರಿಕೆ ಕೊಡೋಕ್ಕೆ ಅಂತ ಹೇಳಿ ಅವ್ರಿಗೆ ನಾ ಕೊಡೋಲ್ಲ ಅಂತ ಹೇಳಿದ್ದೆ. ನೀವೆಲ್ಲ ನಮ್ಮನೆ ಹುಡುಗರು, ಅದರಿಂದ ನಿಮಗೆ ಕೊಡೋದು. ಅವ್ರು ನಮ್ಮ ಅಣ್ಣನ ಮಗ ಏನು ಮಾಡಿದೆ, ನಮ್ಮ ಅತ್ತೆ ಮಾವ ಇದ್ದಾರೆ, ಅವ್ರಿಗೆ ಕೊಡು ಅಂತ. ಸರಿ ಸೀದಾ ಅವ್ರ ಮನೆಗೆ ಹೋದೆ. ಅವನಿಲ್ಲಿ RR ನಗರದಲ್ಲಿದ್ದ. ಅವ್ರ ಮನೆಗೆ ಇನ್ವಿಟೇಷನ್ ಕೊಟ್ಟು, ಹೀಗೆ ನೋಡಪ್ಪ, ಎಲ್ಲ 1-2 ದಿವಸ ಮುಂದಾಗಿ ಬಂದು ಕೆಲಸ ಮಾಡಬೇಕು, ಕೆಲಸ ಮಾಡೋರು ಯಾರೂ ಇಲ್ಲ ಅಂತ ಹೇಳಿದ್ರೆ, ಹೇಗಾಯಿತು ಅಂತ ಹೇಳೋದಕ್ಕಿಂತ ನಡ್ಕೊಂಡು ಹೋಯ್ತು ಮದುವೆ. ಸರಿ ಕೊನೆಗೆ ಅಲ್ಲಿಂದ ಸೀದಾ ಹೋದರೆ, ಆ ರಾಜು ಅಂತೊಬ್ಬರು ಶೆಟ್ರು ಪೈಕಿ ಹುಡುಗಳೆ ಏನೋ ಯೋಚನೆ ಮಾಡ್ತಿದ್ರಿ, ಏನು ಹೇಳಿ, ಹುಡುಗಂಗೆ ಒಂದು ಸರಾನು ಉಂಗುರನ್ನು ಮಾಡಿಸ್ಬೇಕು, ಅದಕ್ಕೆ ಇಲ್ಲೆಲ್ಲರೂ ಒಳ್ಳೆಯರು ಇದ್ದು ಹೇಳಿ ನಾನು ಇದು ಮಾಡ್ತೀನಿ ಅಂತಾನೆ. ನಿಮಗೆ ಸರ, ಉಂಗುರ, ಸಂಕಲ್ಕೆ, ಪಂಚೆ ಇದೆಷ್ಟು ನಂಗೆ ಬಿಟ್ಬಿಡಿ, ನೀವು ಯಾವುದಕ್ಕೂ ಯೋಚನೆ ಮಾಡಿಕೊಡ್ದು, ಸರಿ ಹೊರಡಿ ನಿಮ್ಮ ಅಂದರು. ಚಿಕ್ಕಪೇಟೆಯಲ್ಲಿದ್ದೀವಿ. ಚಿಕ್ಕಪೇಟೆಯಿಂದ ಸೀದಾ ನಾವು ಇವರನ್ನ ಅಲ್ಲೇ ಬಿಟ್ಟು ನಾನು ರಂಗಣ್ಣ ಹೊರಟು ಬಂದು ಹೋಯ್ತು ಗಡಿಗೆ. ಅಪ್ಪ ದುಡ್ಡು ಅಂದ, ನಿನ್ನ ಹತ್ರ ಇರಲಿ, ಹಾಗೇ ಇರಲಿಲ್ಲ. ಅವನ ಹತ್ರಲ್ಲೂ ಇಸ್ಕೊಳ್ಳಿಲ್ಲ ಆ ದುಡ್ಡ. ಆ ಪಣೀಂದ್ರನ ಹತ್ರಲ್ಲೂ ದುಡ್ಡು ಇಸ್ಕೊಳ್ಳಿಲ್ಲ. 7 ಲಕ್ಷ ರೂಪಾಯಿ, 3-5 ಲಕ್ಷ ರೂಪಾಯಿ ದುಡ್ಡು ಅಲ್ಲೇ ಇದೆ. ಆಯಿತು ಅಂತೇಳಿ, ಸರಿ ಆಯ್ತು ಹೋಗೋಣ. ನೀನು ಪ್ರದೀಪ ಅಂತೇಳಿ ಅವನಿಗೆ ಅವನೇ ಅಡುಗೆ ಮಾಡಿದ್ದಾನೆ ಮನೇಲಿ. ಮದುವೆ ಅಡುಗೆ ಪ್ರದೀಪ ಅಡುಗೆ ಮಾಡಿಕೊಟ್ಟು, ಆಯಿತು ಗುರುಗಳೇ ಮಾಡಿಕೊಡ್ತೀನಿ. ನಾನು ಎಷ್ಟು ಕೊಡ್ಬೋದು ರಂಗಣ್ಣ, ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡಿ, ಅಡುಗೆಯಾರಿಗೆ ಕೊಡೋ ದುಡ್ಡು ನಮ್ಮ ಜವಾಬ್ದಾರಿ, ನಾವು ಕೊಟ್ಕೋತೀವಿ. ನಾನು ಇವತ್ತು ಕೂಡ ಹಿರೇಸಾವೆಯಲ್ಲಿ ಸಾಮಾನು ತಗೊಂಬರೋದು. ಅಲ್ಲಿ ಹೋದೆ, ಸಾಮಾನೆಲ್ಲ ಕಟ್ಟಿಸಿದೆ.
ಮದುವೆ ಮನೆಗೆ ಆಗುವಷ್ಟು ಸಾಮಾನೆಲ್ಲ ಕಟ್ಟಿಸಿದೆ. 48,000 ಮಾತ್ರ ದುಡ್ಡು ಇದೆ, ಪರೀಕ್ಷೆಗಳಲ್ಲಿ. ಅವರು ಬೇಡ ನೀವು ಮದುವೆ ಎಲ್ಲ ಮುಗಿಯುತ್ತೆ ನನಗೆ. ಇಲ್ಲ ಬೇಡ, ಇಟ್ಕೊಂಬಿಡಿ ನೀವು ಅಂತ 48,000 ಅವ್ರಿಗೆ ಕೊಟ್ಬಿಟ್ಟೆ. ದುಡ್ಡಿದೆ, 3-5 ಲಕ್ಷ ರೂಪಾಯಿ ದುಡ್ಡಿದೆ. ಆ ಸೆಕೆಂಡಲ್ಲಿ ದುಡ್ಡಿಲ್ಲ. ಅಲ್ಲಿಂದ ಸೀದಾ ಬಂದರೆ ನಮ್ಮ ರಮೇಶ, ಅದೇ ಹೇಳಿದ್ನಲ್ಲ, ಆ ರಮೇಶ ಇನ್ನು 4 ರೌಂಡ್ ಹೊರಡುತ್ತೆ ಗಾಡಿ, ಮುಂದಕ್ಕೆ ಡೆಡ್ ಲೈನಿ ಬಂತು, ಡೆಡ್ ಆಗುತ್ತೆ, ಗಾಡಿಯಲ್ಲೇ ನಿಂತ್ಗುತ್ತೆ, ಡೀಸೆಲ್ ಇಲ್ಲ ಅಂತ. ಆ ಪನೀಶ ಅವ್ರ ಬಂಕಲ್ಲೇ ಡೀಸೆಲ್ ಇದೆ, ಅವ್ರದ್ದೇ ಬಂಕ್ ಇದೆ. ಅರೆ ಸೀದಾ ಬಂದು, ಪನೀಶ ನಿಮ್ಮ ಬಂಕಲ್ಲ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತೀನಿ. ಅಲ್ಲ ನಾನು ಹೇಳಿದ್ದೀನಿ ಕೊಡಬೇಡಿ ದುಡ್ಡ ಅಂತ, ನೀವು ಮತ್ತೂ ದುಡ್ಡು ಕೊಟ್ಟು ಹೋಗಿದ್ದಿರಲ್ಲ, ನಾನು ಏನು ಮಾಡಲಿ ಹೇಳಿ ಅನ್ನತ್ತೆ. ಆವಾಗ ಅವಳಿಗೆ ದುಡ್ಡು ಇಸ್ಕೊಬೇಡಿ, ಅವ್ರು ಡೀಸೆಲ್ ಹಾಕಿ ಕಳಿಸಿದ್ದೆ. ಡೀಸೆಲ್ ಹಾಕ್ಸ್ಕೊಂಡು ಬಂದು ಸೀದಾ ಚಂದ್ರಾಯಪಟ್ಟಣದಲ್ಲಿ ರಂಗಣ್ಣನ ಮನೆಗೆ ಹೋಗಿ ಅವ್ರಿಗೆ ಕಾಫಿ ಇದನ್ನೆಲ್ಲ ಕೊಟ್ಟರು. ರಂಗಣ್ಣಗೆ ಹೇಳಿದೆ, ರಂಗಣ್ಣ ಸಾಮಾನೆಲ್ಲ ತುಂಬಿಕೊಂಡು ನೀ ಸೀದವ ಶಿವಮೊಗ್ಗಕ್ಕೆ ಬಾ, ಇಲ್ಲ ಅಪ್ಪ ಇವತ್ತು ಹೋಗ್ಬೇಡ, ಇವತ್ತು ಉಳ್ಕೊಂಬಿಡು ಹೇಳ್ತೀನಿ. ಅವತ್ತು ರಾತ್ರಿ ರಂಗಣ್ಣನ ಮೇಲೆ ಉಳ್ಕೊಂಡೆ. ಇನ್ನಿದ್ದೆಲ್ಲ ರಕ್ಷಣೆ ಮಾಡಬೇಕಲ್ಲ, ಸಾಮಾನ್ಯನ ನಾಡು ತಂದು ಹಾಕ್ತಾನೆ. ಹೊಳೆ ನರಸೀಪುರದಲ್ಲಿ ಒಬ್ಬ ಕೃಷ್ಣ ಅನ್ನಂತೆ, ಹರ್ಷ ಅಂತಂತ ಹೇಳಿ, ಹರ್ಷನ ಅವನ ಕೆಲಸ ಮಾಡ್ಬೇಕು ನೀನು. ಏನವ ಇದಿಷ್ಟು ಜವಾಬ್ದಾರಿ ನಿಂದು, ನೀ ತಗೊಂಡು ಬಂದು ಮದುವೆಲ್ಲ ಪೂರೈಸುವವರೆಗೂ ಗೋಡವನೊಳಗೆ ಇರಬೇಕು, ಬೇರೆ ಕಡೆ ಎಲ್ಲಿ ಹೋಗக்கூಡ್ದು ಅಂತ. ಅವನಿಗೆ ಆ ಜವಾಬ್ದಾರಿ ಕೊಟ್ಟೆ ಆಯಿತು ಅಂತಂದ. ಅವನು ಖಂಡಿತವಾಗ್ಲೂ ಹೇಳಿದಾದರೆ ಅಷ್ಟು ರಕ್ಷಣೆ ಮಾಡಿದೆ. ರಕ್ಷಣೆ ಮಾಡಿ ಆಗುತ್ತಲೆಯ. ಇನ್ನು ಮಗಳಿಗೆ ಪಾಪ ಅವಳು ಏನು ಒಂದೇ ಮಾತು ಹೇಳಿದೆ, ನೋಡಮ್ಮ ಈ ದೊಂಬರು ಕೊಡ್ತಾ ಇದೆಲ್ಲ ಬೇಡ, ವರಪೂಜೆ ಮಾಡೋಣ ಲಕ್ಷಣವಾಗಿ, ಆಮೇಲೆ ಬಂದಾರಿಗೆ ಊಟ ಹಾಕೋಣ, ಇದಿಷ್ಟು ಸಾಕು. ಸುಮ್ಮನೆ ಯಾತಕ್ಕೆ ವೇಸ್ಟಾಗಿ ದುಡ್ಡು ಖರ್ಚು ಮಾಡಿ ಮನಸ್ಸಿನ ನೆಮ್ಮದಿ ಇಲ್ದಾಗುತ್ತೆ. ಅಪ್ಪ ಆಯಿತು ಹಾಗೆ ಮಾಡು, ಒಂದಿಷ್ಟು ಲೈಟಾರು ಹಾಕ್ಸು ಹೋಗಲಿ. ಅದೊಂದೇ ಪಾಪ ಕೇಳಿತು, ಲೈಟ್ ಹಾಕ್ತಿ, ಎಲ್ಲ ಆಯಿತು. ಕೊನೆಗೆ ಬೆಳಗಾಗಿ ಅವಳಿಗೆ ಮೆಹಂದಿ ಇದ್ದೆಲ್ಲ ಹಾಕಬೇಕು. ಅವಳಿಗೆ ಏನೋ ಒಂದು ಅಲಂಕಾರ ಅನ್ನೋದಿರುತ್ತಲ್ಲ, ಇವ್ರು ಬಂದರು ಸೀದವ. ಅದು ಸಣ್ಣ ಮಗು, ಇನ್ನೂ 3 ತಿಂಗಳು, 1-1.5 ತಿಂಗಳದ್ದು ಏನವ. ಅದನ್ನು ಕರ್ಕೊಂಬಂದು ಅವಳಿಗೆ ಮೇಕಪ್ ಮಾಡಿದರು. ಮದುವೆ ಎಲ್ಲ ಆಯಿತು. ಮದುವೆ ಎಲ್ಲ ಆದರೂ ರಂಗಣ್ಣ ನಮ್ಮನ್ನ ದುಡ್ಡಿದೆ ಅಂತ ಇಸ್ಕೊಳ್ಳಿಲ್ಲ. ನೀವು ಇಸ್ಕತ್ತೆ ರಂಗಣ್ಣ. ಹಾಸನದಲ್ಲಿ ಬಟ್ಟೆ ತಗೊಂಡಿದ್ದು ಒಂದು ಅಂಗಡಿಯಲ್ಲಿ. ಆಮೇಲೆ ಇನ್ಯಾರ್ಯಾರಿಗೂ ಒಂದಿಷ್ಟು ದುಡ್ಡೆಲ್ಲ ಕೊಡಬೇಕಾಯ್ತು. ಇಲ್ಲೆಲ್ಲ ಸ್ಟೀಲ್ ಪಾತ್ರೆ ಇದೆಲ್ಲ ತಂದಿತ್ತು. ರಂಗಣ್ಣ ಅಲ್ಲೆಲ್ಲ ಒಂದು ತರ್ತೀಯ, ಪುರ್ಸತ್ ಮಾಡ್ಕೊಂಡು ಬಂದ್ಬಿಡು, ಎಲ್ಲರಿಗೂ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ. ಆಯಿತು ಅಂತಂದು ಅಷ್ಟೊತ್ತಿ ಪ್ರಸನ್ನ ವೆಂಕಟೇಶನ್ ಅಂತೇಳಿ ಅವರು ಬೆಂಗಳೂರಲ್ಲೇ ಇದ್ದಾರೆ. ಅವ್ರು ಬಂದರು, ನೀವೇನು ನಾನು ಕೇಳಿದ್ವಾ? ಯಾಕೆ ಕೇಳ್ದ? ಕೇಳ್ತೀನಿ ಅಂದೆ. ಅಷ್ಟೊತ್ತಿಗೆ ಅನಂತಣ್ಣ ಅಂತೇಳಿ ಬೆಂಗಳೂರಿನವರೊಬ್ಬರು ಅನಂತಣ್ಣ ಅಂತಿದ್ದಾರೆ. ಅವ್ರು ಬಂದು ಇನ್ವಿಟೇಷನ್ ತಗೊಂಡು ಹೋಗಿ ಕೊಡಕ್ಕೆ ಹೋದೆ. ಅಣ್ಣ ಒಂಚೂರು ಒಳಗೆ ಬನ್ನಿ ಅಂತ. ಅವರು ಸಕ್ರೆಪಟ್ಟದ ಬರುಬಾಂದವರೇ. ಅನಂತಣ್ಣ ಏನು ಅಂದೆ. ಅಲ್ಲ ನಿಮ್ಮ ಬ್ಯಾಂಕಿಂದ ಒಂಚೂರು ಅಕೌಂಟ್ ನಂಬರ್ ಕೊಡಿ. ಅವ್ರು ನಾನು ಕಾಚಿಗೆ ಹೋದಾಗ ದುಡ್ಡು ಕಳ್ಕೊಂಡಾಗ 10,000 ರೂಪಾಯಿ ದುಡ್ಡು ಕಳಿಸಿದ್ರು ಪಾಪ. ಆವಾಗ ಇಲ್ಲ ಅನ್ನೋದಣ್ಣ, ನಾನು ಯಾವ ಬ್ಯಾಂಕಲ್ಲೂ ಅಕೌಂಟ್ ಇಟ್ಕೊಂಡಿಲ್ಲ ಅಂತ. ಏಕೆಂದರೆ ಗುರುನಾಥನಿಗೊಂದು ಮಾತು ಹೇಳಿದರು, ಎಷ್ಟು ಬಂದಿದೆ, ಎಷ್ಟು ಖರ್ಚಾಯಿತು ಅಂಥೇಳಿ ಲೆಕ್ಕ ಇಡೋಕ್ಕೊಡ್ದು, ಯಾವ ಬ್ಯಾಂಕಲ್ಲೂ ಅಕೌಂಟ್ ಓಪನ್ ಮಾಡಿಕೊಡ್ದು, ಎಚ್ಚರವಾಗಿರು ಅಂತ ಹೇಳಿದರು ಗುರುನಾಥ. ನಾ ಮಾಡಿಯೇ ಇರಲಿಲ್ಲ. ಈ HP ಗ್ಯಾಸ್ಗೋಸ್ಕರ ನಾನು ಅಕೌಂಟ್ ಓಪನ್ ಮಾಡಬೇಕಾಯ್ತು. ಆವಾಗ ಮಾಡಿ ಆಗುತ್ತಯ್ಯ. ಮದುವೆ ಎಲ್ಲ ಆಯಿತು. ಇವತ್ತು ಚೆನ್ನಾಗಿ ಸುಖವಾಗಿದ್ದಾರೆ ಅವರು. ಅದೇ ಎಲ್ಲದೂ ಅಷ್ಟೇ ಹೊರತು ನಮ್ಮದೇನೂ ಇಲ್ಲ ಇದರೊಳಗೆ. ಸುಮ್ಮನೆ ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ಭಗವಂತ ಅಂತ ಹೃದಯಪೂರ್ವಕವಾಗಿ ನೆನೆಸ್ಕೊತಾ ಇದ್ದೀವೋ ಅದು ನನಗೆ ಅನುಮಾನ ಆಗುತ್ತೆ. ಒಂದೊಂದ್ಸತಿ ನಾವು ಮಾಡ್ತಾ ಇರೋ ತಪ್ಪ ಅನ್ನಿಸುತ್ತೆ. ಮತ್ತಷ್ಟು ಬಿಡು, ನೀನು ಇದೆಯಲ್ಲ, ನಾನು ಯಾಕೆ ಗೊತ್ತಾಡಬೇಕು. ಆಮೇಲೆ ನೋಡಿದ್ರೆ ನಾವು ಅಂದ್ಕೊಂಡಿದ್ದು ಆ ರೀತಿ ಮದುವೆ ಆಗತ್ತಾ ಬಿಡತ್ತಾ ನಮ್ಮ ಮನಸ್ಸಲ್ಲೂ ಗೊತ್ತಿಲ್ಲ. ಒಂದು ಪುಟಾಣಿ ಮಗುನೂ ಕೂಡ ನಮ್ಮ ಮನೆ ಮದುವೆಗೆ ಸಹಾಯ ಮಾಡಿದೆ. ಅಷ್ಟು ಸಾವಿರಾರು ಜನ ಬಂದರು, ಆಯಿತು, ಮದುವೆ ಆಯಿತು. ಹೇಗಾಯಿತು ಇವತ್ತಿಗೂ ನಮಗೆ ಗೊತ್ತಿಲ್ಲ. ಆ ಮದುವೆ ತುಂಬ ಚೆನ್ನಾಗಿ ಮದುವೆ ಆಯಿತು, ಎಲ್ಲ ನೆರವೇರಿಸಿದ್ರು, ಪ್ರತಿಯೊಂದು ಆಗಿ ಆರಾಮಾಗಿದ್ದಾರೆ ಮಗಳು. ಗುರುನಾಥರು
ಇವತ್ತು ನನ್ನ ಮಗಳ ಮದುವೆ ಚೆನ್ನಾಗಿ ನಡೆಸಿಕೊಟ್ರು. ಅದು ಎಷ್ಟು ಜನ ಸೇರಿದ್ರು ಅಂದರೆ ನಾನು ಮುದ್ದಾಮ್ ತಗೊಂಡೋಗಿ ಇನ್ವಿಟೇಷನ್ ಕೊಟ್ಟಾರೆ, ಯಾರೂ ಬರಲಿಲ್ಲ. ನಾನು ಆಮೇಲೆ ರಂಗಣ್ಣನ ತಂಗಿಗೆ ಹೇಳಿದೆ, ನೋಡಮ್ಮ ನಾವು ಯಾರ ಮನೆಗಾರು ಹೋದರೆ ಇನ್ವಿಟೇಷನ್ ಕೊಟ್ಟ ತಕ್ಷಣ ಅವರೊಂದು 100 ರೂಪಾಯೋ 500 ರೂಪಾಯಿ ದುಡ್ಡು ಕೊಡ್ತಾರೆ, ಅದನ್ನು ನಾವು ಇಸ್ಕೊಂಬರ್ಬೇಕಾಗತ್ತೆ. ಬೇಡ ಅನ್ನೋಕ್ಕೆ ದಾರಿ ಇರಲಿಲ್ಲ. ಅದರಿಂದವ ಎಲ್ಲರಿಗೂ ವಾಟ್ಸಪ್ ಮಾಡಿಬಿಡು. ಎಷ್ಟು ನಂಬರ್ ಇದೆ ನನ್ನ ಮೊಬೈಲಲ್ಲಿ ಅಷ್ಟಕ್ಕೂ ಇಮ್ಮಿಡಿಯೇಟಾಗಿ ವಾಟ್ಸಪ್ ಮಾಡಿದ್ದು. ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ನಾವು ಹೋಗಿ ಕರೆದು ಅಂದಾರೆ ಯಾರೂ ಬರಲಿಲ್ಲ. ಯಾರ್ಯಾರಿಗೆ ವಾಟ್ಸಾಪ್ ಹೋಗಿ ತಲುಪಿತ್ತು ಅವರೆಲ್ಲ ಬಂದರು. ನಾನು ಪ್ರಸನ್ನ ವೆಂಕಟೇಶ್ ಹೋಗಿ ಅಶೋಕ್ ಆರ್ನಲ್ಲಿ ಒಟ್ಟು ಕರೆದು ಬರೋಣ ಅಂತಿದ್ದೆ. ಗುರುವೇ ಒಂದು ಕೆಲಸ ಮಾಡೋಣ, ನಾಳೆ ಹೋಗೋಣ ಅಂತ. ಸರಿ ಆಯಿತು ಅಂದೆ. ಇಲ್ಲ ನೀನು ಅವ್ರಿಗೂ ಅಶೋಕ್ ಆರ್ನಲ್ಲಿಗೂ ಇದನ್ನು ಮಾಡಿಬಿಡು, ವಾಟ್ಸಪ್ ಮಾಡಿಬಿಡು. ಅವ್ರಿಗೂ ವಾಟ್ಸಪ್ ಮಾಡಿದರು. ಎಲ್ಲ ಬಂದರು ಮದುವೆಗೆ. ನಾವು ಯಾರ್ಯಾರಿಗೆ ಇನ್ವಿಟೇಷನ್ ಕೊಟ್ಟಿದ್ದೋ ಅವ್ರು ಯಾರೂ ಹೆಚ್ಚಿಗೆ ಬರಲೇ ಇಲ್ಲ. ಯಾರ್ಯಾರಿಗೆ ವಾಟ್ಸಪ್ ಮಾಡಿದ್ದು ಅವರೆಲ್ಲ ಬಂದರು. ಯಾರೋ ಬಂದರು ಹಿಂದಿನ ದಿವಸ ಸಾಯಂಕಾಲ ಅವ್ರ ಪೂಜೆ ದಿವಸ. ಇವಾಗಲೇ ಎಷ್ಟು ಜನ್ಮಲ್ಲ, ನಾಳೆ ಏನು ಮಾಡೋದು? ನೋಡಿ ಇಷ್ಟು ಸೈನ್ವಿದೆ, ಅದಕ್ಕೆ ಯಾರೂ ತಲೆ ಕೆಡಿಸ್ಕೋಬೇಕಾಗ್ತಿಲ್ಲ. ನಾಳೆ ಬೆಳಗಾಗಿ ಒಂದು 20 ಬ್ಯಾಚ್ ಆಗಿರ್ಬೋದು ಊಟ. ನಾನು ಸಾಮಾನು ತಗೊಂಬರೋದು ನೋಡಿದರೆ ನಮ್ಮ ಅಣ್ಣನ ಮಗ, ಇವಳು ತಂಗಿ ಮಗ 2 ಜನವೇ ಒಂದು ಜುಟ್ಟು ಬಿಡಿಸೋಕ್ಕೂ ಆಗೋಲ್ಲ, ಅಷ್ಟು ಸಾಮಾನು ಇದ್ದಿದ್ದು. ಮದುವೆ ಮನೆಗೆ ಇಟ್ಟು ಸಾಮಾನು ತಂದಿದ್ದಾರಲ್ಲ, ಎತ್ತ ಸಾಕಾಗುತ್ತೆ ಅಂತ. ಅದಷ್ಟು ಮದುವೆಟ್ಟು 4 ದಿವಸ ಛತ್ರ, ಬರೀ 72,000 ರೂಪಾಯಿ. ಮದುವೆ ಹೇಗಾಯಿತು ಅಂದರೆ ಯಾರಿಗೆ ಗೊತ್ತು? ಮದುವೆ ಆಯಿತು, ಸಾಲ ಮಾಡಲಿಲ್ಲ ಮದುವೆಗೋಸ್ಕರವಾಗಿ. ಆಮೇಲೆ ಕುಶಾಲಿಗೆ ಒಂದಿಟ್ಟು ದುಡ್ಡು ಕೊಟ್ಟೆ. ಆಮೇಲೆ ಇನ್ಯಾರಿಗೋ ಕೊಡಬೇಕಾಯ್ತು, ಅವರಿಗೆಲ್ಲ ಕೊಟ್ಟೆ. ಇನ್ನೊಂದು ಸ್ವಲ್ಪ ದುಡ್ಡು ಬಾಕಿ ಉಳ್ಕೊಂಡಿದೆ. ಆ ದುಡ್ಡು ಒಂದು ಕಡೆ ಇದೆ, ಅದು ಅಲ್ಲಿಗೆ ಹೋಗುತ್ತೆ, ತಲುಪುತ್ತೆ. ಅದಷ್ಟೊಂದು ಇದಿದೆ, ನಂಬಿಕೆ ಇದೆ. ಆ ಗುರುನಾಥ ಅದನ್ನು ಇಡಿಸಿದ್ದಾನೆ, ಏನು ಕಾರಣ ಗೊತ್ತಿಲ್ಲ. ಅದನ್ನು ಯಾವ ಟೈಮ್ನಲ್ಲಿ ತಾನು ಕೊಡುತ್ತೆ ಹೇಳಿ ಹೇಳ್ತಾನೆ, ಅದನ್ನು ನಾನು ಕೊಡ್ತೀನಿ. ಇದಿಷ್ಟು ಮಗಳು ಮದುವೆಯಾಗಿ ನಮ್ಮ ಜೀವನದಲ್ಲಿ ಏನೇನು ಸಾಧನೆ ಮಾಡ್ಬೋದಾಗಿತ್ತು ಅದಷ್ಟು ಇಲ್ಲಿವರೆಗೆ ನಾನು ಹುಟ್ಟಿದಾರದಿಂದ ಏನೇನು ಮಾಡಿತ್ತಿಲ್ಲ, ಏನೇನು ಮಾಡ್ಬೋದು ಇಲ್ಲಿವರೆಗೂ ಆ ಸಾಧನೆ ಮುಗೀತು. ತಸ್ಮಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.